ನಾವು ಯಾವುದೇ ಒಂದು ಕಟ್ಟಡದ ನಿರ್ಮಾಣವನ್ನು ಮಾಡಬೇಕಾದ್ರೆ ಎರಡು ರೀತಿಯಾದಂಥ ಅಳತೆಗಳನ್ನು ನಾವು ತಗೊಂಡು ನಾವು ಬೋರ್ವೆಲ್ ಅಥವಾ ಕೊಳವೆ ಬಾವಿ ಅಥವಾ ನಾವು ಸಂಪ್ ಅಂದರೆ ಏನು ತೊಟ್ಟಿ ಅಂತ ಕರೀತೇವೆ ಅದನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ತನ್ನದೇ ಆದಂತಹ ನಿಯಮಗಳನ್ನು ಅದು ಹೊಂದಿರ್ತದೆ. ಈಗ ನಾವು ಇಲ್ಲಿಂದ ನೋಡಿದಾಗ ಇದು ಪೂರ್ವದ ಇದೆ ದಿಕ್ಕು, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿದೆ. ಈ ಒಂದು ನಿವೇಶನವನ್ನು ತಗೊಂಡಾಗ ಯಾವ ಭಾಗದಲ್ಲಿ ನಾವು ನೀರಿನ ತೊಟ್ಟಿಯನ್ನು ಅಥವಾ ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಬೇಕೆಂಬಂತಹ ಗೊಂದಲ ಅನೇಕ ಜನರಲ್ಲಿ ಇರ್ತದೆ. ಈಗ ಈ ಚಿತ್ರವನ್ನು ನೋಡಿದಾಗ ಏನು ನಿವೇಶನ ಇದೆ 30 ಆಗಿ 40 ಆಗಿರ್ಬೋದು ಅಥವಾ ಯಾವುದೇ ನಿವೇಶನವನ್ನು ತಗೊಂಡಾಗ ಒಟ್ಟು 9 ಭಾಗಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಹೀಗೆ 9 ಭಾಗಗಳನ್ನು ಮಾಡಿಕೊಂಡಾಗ ಮೊದಲ 2 ಭಾಗವು ಪೂರ್ವ ಈಶಾನ್ಯ ಆಗಿರುತ್ತದೆ. ಈ ಭಾಗದಲ್ಲಿ ಪೂರ್ವ ಆಗ್ನೇಯ 2 ಭಾಗ ಆಗಿರ್ತದೆ. ಮಧ್ಯಭಾಗದಲ್ಲಿ 5 ಭಾಗಗಳು ಏನಾಗಿರ್ತದೆ ಪೂರ್ವ ಆಗಿರ್ತದೆ. ಅದೇ ರೀತಿಯಾಗಿ ನಾವು ಉತ್ತರ ದಿಕ್ಕಿನನ್ನು ನೋಡಿದಾಗ ಇದರಲ್ಲೂ ಸಹ 9 ಪ್ರತಿ ದಿಕ್ಕಿನಲ್ಲೂ ಸಹ 9 ಭಾಗಗಳನ್ನು ಮಾಡಿಕೊಂಡಾಗ ಇಲ್ಲಿ ನಾವು ಉತ್ತರ ದಿಕ್ಕಿನ 1, 2, 3, 4, 5ನೇ ಭಾಗದ ಮಧ್ಯಭಾಗದಿಂದ ಪೂರ್ವ ದಿಕ್ಕಿನ 5ನೇ ಭಾಗದ ಮಧ್ಯಭಾಗದಲ್ಲಿ ನಾವು ಒಂದು ರೇಖೆಯನ್ನು ನಾವು ತೆಗೆದುಕೊಂಡು ಈ ಭಾಗದಲ್ಲಿ ನಾವೇನು ಮಾಡಬೇಕಾಗ್ತದೆ ಕೊಳವೆ ಬಾವಿಯನ್ನಾಗಲಿ ಅಥವಾ ಸಂಪನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಇದು 1ನೇ ನಿಯಮ. ಅಂದರೆ 30-40 ಆಗಿರ್ಬೋದು ಯಾವುದೇ ನಿವೇಶನವನ್ನು 9 ಭಾಗವನ್ನು ಮಾಡಿಕೊಂಡು ಆ 9 ಭಾಗದಲ್ಲಿ ನಾವು ಮಧ್ಯಭಾಗದಲ್ಲಿ ನಾವು ಅಂದರೆ ಈ ರೀತಿಯಾಗಿ ಭಾಗಗಳನ್ನು 5 ಭಾಗ ಈ ರೀತಿಯಲ್ಲಿ 5 ಭಾಗಗಳನ್ನು ಮಾಡಿಕೊಂಡು ಎಲ್ಲಿ ನಾವು ಮಾರ್ಕನ್ನು ಮಾಡಿದ್ದೇವೆ ಈ ಜಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನವನ್ನು ಬಿಟ್ಟು ನಾವು ಉಳಿದ ಜಾಗದಲ್ಲಿ ನಾವು ಕೊಳವೆ ಬಾವಿ ಅಥವಾ ನಾವು ಸಂಪನ್ನು ನಾವು ಇಲ್ಲಿ ಮಾಡಬಹುದು. ಮತ್ತೊಂದು ರೀತಿಯಲ್ಲಿ ನಾವು ತಗೊಂಡಾಗ ಈಗ ಇದು 45 ಅಡಿ ತಿಳ್ಕೊಂಡಾಗ 15, 15, 15 ಈ ಕಡೆ 30 ಅಡಿ ಸೈಟ್ ಇದ್ದಾಗ 10 ಭಾಗವನ್ನು ಮಾಡಿಕೊಂಡು ಇದರ ಮಧ್ಯಭಾಗವನ್ನು ಮಾಡಿಕೊಂಡು ಈ ರೀತಿಯಾಗಿ ಪ್ಲಸ್ ಮಾರ್ಕನ್ನು ಮಾಡಿಕೊಂಡು ಈ ಭಾಗದಲ್ಲಿ ನಾವು ಏನು ಮಾಡಬೇಕಂದ್ರೆ ಮಧ್ಯರೇಖೆ ತೆಗೆದುಕೊಂಡು ಇಲ್ಲೂ ಸಹ ಮಧ್ಯರೇಖೆಯನ್ನು ತೆಗೆದುಕೊಂಡು ಈ ಭಾಗದಲ್ಲಿ ನಾವು ಕೊಳವೆ ಬಾವಿ ಅಥವಾ ನಾವು ಸಂಪನ್ನು ನಾವು ಇಲ್ಲಿ ನಿರ್ಮಾಣವನ್ನು ಮಾಡಬೇಕಾಗ್ತದೆ. ಮತ್ತೊಂದು ರೀತಿಯಲ್ಲಿ ನಾವು ತಗೊಂಡಾಗ ನೋಡಿ ಈ ಥರ ನಾವು 4 ಭಾಗವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಆಗ್ನೇಯದಲ್ಲಾಗಲಿ ಮತ್ತು ದಕ್ಷಿಣದಲ್ಲಾಗಲಿ ನೈಋತ್ಯದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ವಾಯುವ್ಯದಲ್ಲಾಗಲಿ ಈ ಉತ್ತರ ಭಾಗದಲ್ಲಿ ನಾವು ನಿರ್ಮಾಣವನ್ನು ಮಾಡಬಾರದು. ಅಂದರೆ ಈ ಭಾಗದಲ್ಲಿ ಮಾತ್ರ ನಾವು ಏನು ಮಾಡಬೇಕಾಗ್ತದೆ ಕೊಳವೆ ಬಾವಿ ಅಥವಾ ನಾವು ಸಂಪನ್ನು ನಾವು ಈ ಭಾಗದಲ್ಲಿ ಮಾಡಬೇಕಾಗ್ತದೆ. ಇದರಿಂದ ಯಾವ ರೀತಿಯ ತೊಂದರೆಗಳು ಬರುತ್ತಿದೆ ಅಂತ ಕೇಳಿದಾಗ ಸಾಮಾನ್ಯವಾಗಿ ನಾವು ಪೂರ್ವ ಈಶಾನ್ಯದಲ್ಲಿ ನಾವು ಕೊಳವೆ ಬಾವಿಯನ್ನು ಅಥವಾ ಸಂಪನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಉಂಟು ಮಾಡ್ತದೆ. ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮೊದಲಿಗೆ ನಾವು ಕೊಳವೆ ಬಾವಿ ಅಥವಾ ಸಂಪನ್ನು ನಿರ್ಮಾಣ ಮಾಡಿ ಆ ನೀರನ್ನು ನಾವು ಬಳಕೆಯನ್ನು ಮಾಡೋದರಿಂದ ಯಾವುದೇ ರೀತಿಯಾದಂಥ ದೋಷಗಳಿದ್ದರೂ ಸಹ ಕೆಲಸವು ಬೇಗನೆ ಆಗುವಂತಹ ಕಾರಣಗಳು ಬರುತ್ತದೆ. ಅಷ್ಟೇ ಅಲ್ಲದೆ ಮನೆಯ ಯಜಮಾನ ಮತ್ತು ದೊಡ್ಡ ಸಂತಾನ ಮತ್ತು ಮನೆಯ ಯಜಮಾನಿಗೆ ಒಳ್ಳೆ ರೀತಿಯಾದಂತಹ ಫಲಿತಾಂಶಗಳನ್ನು ಕೊಡೋದರೊಂದಿಗೆ ಸಂಪೂರ್ಣವಾದಂತಹ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಎಲ್ಲರಿಗೂ ಸಹ ಶುಭ ಫಲಗಳನ್ನು ಈ ರೀತಿಯಾದಂತಹ ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿದ್ರೆ ನಮಗೆ ಯಶಸ್ಸನ್ನು ಕೊಡುತ್ತದೆ. ಇದನ್ನು ಬಿಟ್ಟು ಉಳಿದ ಹಾಗೆ ಅಂದರೆ ನಿವೇಶನವನ್ನು ನಾವು 4 ಭಾಗ ಮಾಡಿ ಈ ಭಾಗದಲ್ಲಿ ಮಾತ್ರ ನಾವು ಕೊಳವೆ ಬಾವಿಯನ್ನು ಅಥವಾ ನಾವು ಸಂಪನ್ನು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಪೂರ್ವ ಆಗ್ನೇಯದಲ್ಲಾಗಲಿ ದಕ್ಷಿಣದಲ್ಲಾಗಲಿ ನೈಋತ್ಯದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ವಾಯುವ್ಯದಲ್ಲಾಗಲಿ ಈ ಭಾಗದಲ್ಲಿ ನಾವು ಕೊಳವೆ ಬಾವಿಯನ್ನು ಅಥವಾ ನೀರಿನ ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡೋದರಿಂದ ದುಷ್ಪರಿಣಾಮಗಳನ್ನು ಮನೆಯಲ್ಲಿ ಎದುರಿಸಬೇಕಾಗ್ತದೆ. ಅಂದರೆ ನಾವು ಪೂರ್ವ ಆಗ್ನೇಯದಲ್ಲಿ ಕೊಳವೆ ಬಾವಿಯಾಗಲಿ ಅಥವಾ ಸಂಪನ್ನು ನಿರ್ಮಾಣ ಮಾಡೋದರಿಂದ ಏನಾಗ್ತಿದೆ ಅಂದರೆ ಮನೆಯ 2ನೇ ಸಂತಾನ ಆಗಿರಬಹುದು ಅಥವಾ ಮನೆಯ ಯಜಮಾನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ ಮತ್ತು ಯಶಸ್ಸಿಗೆ ಒಂದು ರೀತಿಯಾದಂತಹ ಕೊರತೆಗಳು ಉಂಟಾಗ್ತದೆ. ಅನಾರೋಗ್ಯಗಳಿಂದ ಕೂಡಿ ಅವರಿಗೆ ತೊಂದರೆಗಳನ್ನು ಅನುಭವಿಸುವಂಥ ಸಂದರ್ಭಗಳು ಬರುತ್ತದೆ. ಅದೇ ರೀತಿಯಾಗಿ ನೈಋತ್ಯ ಭಾಗದಲ್ಲಿ ಅಂದರೆ ದಕ್ಷಿಣ ನೈಋತ್ಯದಲ್ಲಿ ಬಾವಿಯಾಗಲಿ ಅಥವಾ ಸಂಪನ್ನಾಗಲಿ ನಿರ್ಮಾಣ ಮಾಡೋದರಿಂದ
ಈ ಜಾಗದಲ್ಲಿ ಏನಾಗ್ತದೆ ಅಂದರೆ ಮನೆಯ ಯಜಮಾನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತದೆ. ಆಮೇಲೆ ಮೊದಲನೇ ಸಂತಾನಕ್ಕೂ ಸಹ ತೊಂದರೆಗಳು ಉಂಟಾಗಿ ಅವರು ಅನೇಕ ರೀತಿಯಾದಂತಹ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಾವು ಪಶ್ಚಿಮ ನೈಋತ್ಯದಲ್ಲಿ ಕೊಳವೆ ಬಾವಿ ಅಥವಾ ನೀರಿನ ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡೋದರಿಂದ ಮನೆಯ ಯಜಮಾನನಿಗೆ ಎಲ್ಲ ರೀತಿಯಾದಂತಹ ತೊಂದರೆಗಳಿಗೆ ಸಿಲುಕಬೇಕಾಗ್ತದೆ. ಅವನಿಗೆ ಅನಾರೋಗ್ಯ ಆಗಬಹುದು, ಆರ್ಥಿಕವಾದಂತಹ ತೊಂದರೆಗಳನ್ನು ಉಂಟು ಮಾಡಬಹುದು. ಹೊರಗಡೆ ಹೋದಾಗ ಅವನಿಗೆ ಬದುಕಲು ಸಹ ಕೆಲಸಕ್ಕೆ ಬಾರದಂತಹ ರೀತಿಯಲ್ಲಿ ಅವನಿಗೆ ಕೆಲಸವನ್ನು ಉಂಟು ಮಾಡ್ತದೆ. ಮತ್ತು ಪಶ್ಚಿಮದಲ್ಲೂ ಸಹ ನಿರ್ಮಾಣವನ್ನು ಮಾಡಬಾರದು. ವಾಯುವ್ಯದಲ್ಲಿ ಏನಾದರೂ ಕೊಳವೆ ಬಾವಿ ಅಥವಾ ಸಂಪನ್ನ ನಿರ್ಮಾಣ ಮಾಡೋದರಿಂದ ಮನೆಯ ಯಜಮಾನಿ ಮತ್ತು ಮೂರನೇ ಸಂತಾನಕ್ಕೆ ಅನೇಕ ರೀತಿಯಾದಂತಹ ತೊಂದರೆಗಳು ಸಹ ಇಲ್ಲಿ ನಾವು ಕಾಣ್ತೇವೆ. ಮನೆಯಲ್ಲಿ ಅನಾರೋಗ್ಯಗಳು ಉಂಟಾಗ್ತದೆ, ಚಂಚಲಗಳು ಉಂಟಾಗ್ತದೆ. ಆಮೇಲೆ ಇಲ್ಲಿ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡೋದರಿಂದ ಕೋರ್ಟು ಕಚೇರಿಯನ್ನು ಅಲೆಯುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಆದ್ದರಿಂದ ನಾವು ಯಾವುದೇ ರೀತಿಯಲ್ಲಿ ಕೊಳವೆ ಬಾವಿ ಆಗಲಿ ಅಥವಾ ನೀರಿನ ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡಬೇಕಾದರೆ ಈ ಚಿತ್ರದಲ್ಲಿ ತೋರಿಸಿರುವಂತಹ ಭಾಗಗಳಲ್ಲಿ ಮಾತ್ರ ನಾವು ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡೋದರಿಂದ, ಸಂಪನ್ನು ನಿರ್ಮಾಣ ಮಾಡೋದರಿಂದ ನಾವು ಎಲ್ಲ ರೀತಿಯಾದಂತಹ ಯಶಸ್ಸನ್ನು ಪಡಿತೇವೆ. ಅಷ್ಟೇ ಅಲ್ಲದೆ ಈಗ ಇದೊಂದು ನಿವೇಶನವನ್ನು ನಾವು ತೆಗೆದುಕೊಂಡಾಗ ನಿವೇಶನದಲ್ಲಿ ನಾವು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾಗ ಆ ಕೊಠಡಿಯ ನಿರ್ಮಾಣ ಮಾಡಿದಂತಹ ಕಟ್ಟಡದ ಕೊನೆಯ ಭಾಗಕ್ಕೂ ಅಂದರೆ ಈಶಾನ್ಯ ಮೂಲೆಯಿಂದ ಈ ಒಂದು ಕಾಂಪೌಂಡ್ ಅಂತ ನಾವು ಏನು ಕರಿತೇವೆ, ಈ ಮೂಲೆಗೂ ಮತ್ತು ಈ ಮೂಲೆಗೆ ನಾವು ಕರ್ಣರೇಖೆಯನ್ನು ಎಳೆದಂಥ ಸಂದರ್ಭದಲ್ಲಿ ಇಲ್ಲೂ ಸಹ ಸಂಪು ಅಥವಾ ಬೋರ್ವೆಲ್ ಬರಬಾರದು. ಇಲ್ಲಿ ಬೋರ್ವೆಲ್ಲು ಈಶಾನ್ಯ ಮೂಲೆಯಲ್ಲಿ ನಾವು ಬಾವಿಯನ್ನು ಕೊರೆಸಬೇಕು ಅಥವಾ ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕು ಮತ್ತು ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಬೇಕೆಂದು ಈ ಕರ್ಣರೇಖೆಯಲ್ಲಿ ಏನಾದರೂ ನಾವು ಮಾಡಿದಂಥ ಸಂದರ್ಭದಲ್ಲಿ ಧನಾತ್ಮಕವಾದಂತಹ ಫಲಿತಾಂಶಗಳ ಬದಲಾಗಿ ಋಣಾತ್ಮಕವಾದಂತಹ ಫಲಿತಾಂಶಗಳನ್ನು ಉಂಟು ಮಾಡ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಈ ಕರ್ಣರೇಖೆಯನ್ನು ಬಿಟ್ಟು ಈ ಬಲಭಾಗಕ್ಕಾಗಲಿ ಅಂದರೆ ಉತ್ತರಕ್ಕಾಗಲಿ ಅಥವಾ ನಾವು ಪೂರ್ವ ಭಾಗದಲ್ಲಾಗಲಿ ನಾವು ಕೊಳವೆ ಬಾವಿಯನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಹೀಗೆ ನಾವು ಈ ಎರಡು ನಕ್ಷೆಗಳ ಮೂಲಕ ನಾವು ಯಾವ ರೀತಿಯಲ್ಲಿ ನೀರಿನ ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡಬೇಕೆಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ನೀವು ತೊಟ್ಟಿ ಬಗ್ಗೆ ಹೇಳಿದ್ರೆ ಹೌದು, ಕೊಳವೆ ಬಾವಿನ ನಾವು ಕೊಡಿಸ್ಬೇಕಾಗುತ್ತೆ, ಬೋರ್ವೆಲ್ ನಾವು ಕೊಡಿಸ್ಬೇಕಾಗುತ್ತೆ. ನಿಜ. ಪರ್ಟಿಕ್ಯುಲರ್ ಇಂಥದೇ ಜಾಗದಲ್ಲಿ ಕೊಡಿಸ್ಬೇಕಂತ ಅಥವಾ ಅದಕ್ಕೆ ಬೇರೆ ತರ ಪಾಯಿಂಟ್ ಬರುತ್ತೆ, ಬೇರೆ ಎಲ್ಲ ನೀರು ಬರುತ್ತೆ ಅಂತ ಕೊಡ್ತಾರೆ ಯಾವಾಗಲೂ. ಇವತ್ತಿನ ತಂತ್ರಜ್ಞಾನದಲ್ಲಾಗಿರ್ಬೋದು ಅಥವಾ ಬೇರೆ ಆಗಿನ ಕಾಲದ ಪರ್ಸನ್ ಆಗಿರ್ಬೋದು, ಇಂಥ ಕಡೆ ನೀರು ಬರುತ್ತೆ ಅಂತ ಪಾಯಿಂಟ್ ಕೊಡ್ತಾರೆ. ಬಟ್ ನಾವು ಅಲ್ಲೇ ಕೊಡಿಸ್ಬೇಕಾಗುತ್ತೆ. ಬಟ್ ನೀವೆಲ್ಲ ದಿಕ್ಕಲ್ಲಿ ಕೊಡಿಸೋಕ್ಕಾಗಲ್ಲ, ಏನ್ ಮಾಡೋದು ಅವರು? ನೋಡಿ, ಈಶಾನ್ಯ ಅಥವಾ ನಾವು ಸೂಚಿಸಿರುವಂತಹ ಈ ಒಂದು ಮಧ್ಯಭಾಗದಲ್ಲಿ ಮಾತ್ರ ನಾವು ಕೊಳವೆ ಬಾವಿಯನ್ನಾಗಲಿ ಅಥವಾ ನೀರಿನ ತೊಟ್ಟಿಯನ್ನಾಗಲಿ ನಾವು ನಿರ್ಮಾಣ ಮಾಡಿದರೆ ನಾವು ಯಶಸ್ಸನ್ನು ಕಾಣ್ತೇವೆ, ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ. ಅದನ್ನು ಬಿಟ್ಟು ಯಾರೋ ಬೋರ್ ಪಾಯಿಂಟ್ ತೋರಿಸಿದರಂತ ಈ ಮೂಲೆಯಲ್ಲಾಗಲಿ ಉಳಿದ ಮೂಲೆಗಳಲ್ಲಿ ನಿರ್ಮಾಣ ಮಾಡಿದಾಗ ಅನೇಕ ರೀತಿಯಿಂದ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತದೆ. ಈಗ ನಾವು ಚಿನ್ನದ ಕತ್ತಿ ಇದೆ ಅಂತ ನಾವು ಕತ್ತು ಕೊಯ್ಕೊಳಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಸಿಕ್ಕರೂ ಸಹ ನಾವು ಬಿಟ್ಟು ನಾವು ಈಶಾನ್ಯ ಮೂಲೆಯಲ್ಲ ನಿರ್ಮಾಣ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಬೇರೆ ಒಂದು ನಿವೇಶನಗಳಲ್ಲೂ ಸಹ ಏನು ಮಾಡ್ತಾ ಇದ್ದಾರೆ ಅಂದರೆ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡೋದರಿಂದ ನಾವು ನಿರ್ಮಾಣ ಮಾಡುವಂತಹ ಗೃಹಗಳಿಗೂ ಒಂದು ರೀತಿಯಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕವಾದಂಥ ಪರಿಣಾಮಗಳನ್ನು, ಅಂದರೆ ನಮ್ಮ ನಿವೇಶನಕ್ಕೇನಾದರೂ ಪೂರ್ವ ಭಾಗ ಅಥವಾ ಉತ್ತರ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಬೇರೆಯವರ ಒಂದು ಕೊಳವೆ ಬಾವಿ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ನಮಗೆ ಯಶಸ್ಸನ್ನು ಕೊಡ್ತಾ ಹೋಗ್ತದೆ. ಬೇರೆಯವರ ಮನೆ ಪಕ್ಕದ ಮನೆ ಸೈಟಲ್ಲಿ ಯಾವ ದಿಕ್ಕಲ್ಲಿ ಕೂಡ ಬೋರ್ವೆಲ್ ಅನ್ನು ಕೊರೆಸಿರ್ತಾರೆ ಅನ್ನೋದು ಕೂಡ ನಮಗೆ ಪರಿಣಾಮ ಬೀರುತ್ತೆ. ಹೌದು, ಅದನ್ನು ಬಿಟ್ಟು ನಮ್ಮ ನಿವೇಶನದಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ, ನಮಗೆ ಗೊತ್ತಿಲ್ಲದೆ ಯಾರಾದರೂ ದಕ್ಷಿಣದಲ್ಲಾಗಲಿ ಅಥವಾ ನೈಋತ್ಯದಲ್ಲಾಗಿರ್ಬೋದು, ವಾಯುವ್ಯದಲ್ಲಾಗಿರ್ಬೋದು, ಆಗ್ನೇಯದಲ್ಲಾಗಿರ್ಬೋದು ಬೇರೆಯವರು ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿದರೂ ಸಹ ನಮಗೆ ತೊಂದರೆ ಆಗ್ತದೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ನಮಗೂ ಮತ್ತು ಅದಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಮಾಡ್ತಾರೆ. ಈಗ ನಮ್ಮನೆಯಲ್ಲಿ ಮೆಣಸಿನಕಾಯಿನ ತೆಗೆದುಕೊಂಡು ಉರಿತಾ ಇದ್ದೀವಿ ಅಂದ್ಕೊಳ್ಳೋಣ. ದಾರಿಯಲ್ಲಿ ಹೋಗೋರು ಏನು ಮಾಡ್ತಾರೆ, ಅದನ್ನು ನೋಡಿ ಆ ಒಂದು ಘಾಟಿಗೆ ಅವ್ರು ಕೆಮ್ತಾರೆ. ಯಾಕೆ ಕೆಮ್ತಾರೆ ಅಂದಾಗ ಈ ಘಾಟಲ್ಲಿ ಹೋಗ್ತದೆ. ಅದೇ ರೀತಿಯಲ್ಲಿ ಬೇರೆಯವರ ನಿವೇಶನದಲ್ಲಿ ಹಾಕಿರುವಂಥ ಕೊಳವೆ ಬಾವಿಗಳು ಸಹ ಏನಾಗ್ತದೆ, ನಮಗೇನು ಮಾಡ್ತದೆ, ಆ ಕೆಲವು ಸಾರಿ ಅಶುಭವಾಗ್ತದೆ. ಯಾವ ರೀತಿ ಅಂದಾಗ ನಮಗೆ ಉತ್ತಮವಾದಂಥ ಜಾಗದಲ್ಲಿ ಬಂದಾಗ ನಮಗೆ ಶುಭ ಫಲಗಳನ್ನು,
ಉಳಿದ ದಿಕ್ಕುಗಳಲ್ಲಿ ಬಂದಾಗ ನಮಗೆ ಅಶುಭ ಫಲಗಳನ್ನು ಕೊಡ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಮೊದಲು ಈಶಾನ್ಯ ಭಾಗದಲ್ಲಿ ಒಂದು ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿಕೊಂಡು ಆ ನಂತರ ಕಟ್ಟಡವನ್ನು ಮಾಡಿದರೆ ಮುಂದೆ ನಾವು ತೊಂದರೆಗಳನ್ನು ಅನುಭವಿಸುವಂತಹ ಪದ್ಧತಿ ಬರೋದಿಲ್ಲ.